ಈ ಮನುಷ್ಯನ್ನ ಕತ್ತಲೇ ಕರ್ಕೊಂಡೋಗಿ SIT ಅವರು ಬಾಂಗ್ಲೆಗೂಡದಲ್ಲಿ ಮಹಾಜರ್ ಕೂಡ ಮಾಡಿಸ್ಕೊಂಬಂದ್ರು. ಈ ಕತೆ ನೋಡಿ ಹೆಂಗಿದೆ. ಮನೆ ಮಗಳಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೋರಾಟ ಮಾಡೋರು ಇಂಥ ಹಡ್ಕತ್ಬಿ ಕೆಲಸ ಮಾಡ್ಬೇಕಾ? ಈ ಆರೋಪಿ ಸಂತೋಷವಿದ್ನಲ್ಲ, ಅವನನ್ನ ನಾವೇ ಕೋಟಿಗಟ್ಟೆ ಖರ್ಚು ಮಾಡಿ ಬಿಡಿಸ್ಕೊಂಡು ಬಂದ್ವಿ ಅಂತ ಇದೇ ವಿಠಲ್ ಗೌಡ ಕರ್ಕೊಂಡು ಆಡ್ತಿದ್ದ. ಆ ಚಿನ್ನಯ್ಯನ ಕರ್ಕೊಂಡ್ ಬಂದಿದ್ದು ಕೂಡ ಇದೇ ವಿಠಲ್ ಗೌಡ. ಇನ್ನು ಈ ಚಿನ್ನಯ್ಯ ಹಿಡ್ಕೊಂಡ್ ಬಂದಿದ್ನಲ್ಲ ಬುರ್ಡೆನ, ಆ ಬುರ್ಡೆನ ಕಾಡಿಂದ ಎತ್ಕೊಂಡು ಬಂದಿದ್ದು ಕೂಡ ಇದೇ ವಿಠಲ್ ಗೌಡ. ಅಲ್ಲೇ ಎಂತ ಡಂಗಣಿರಿ ಈ ವಿಠಲ್ ಗೌಡ. ಈಗ ಸ್ನೇಹಮಯಿ ಕೃಷ್ಣ ಬಂದು ಈ ವಿಠಲ್ ಗೌಡನೇ ಸೌಜನ್ಯ ಕೇಸಿನ ಆರೋಪಿ ಅಂತಿದ್ದಾರೆ. SITಗೆ ಒಂದು ಕಂಪ್ಲೇಂಟು ಕೊಟ್ಟು ತನಿಖೆ ಮಾಡಿ ಅಂತಿದ್ದಾರೆ. ಸೌಜನ್ಯ ಪ್ರಕರಣಕ್ಕೆ ನಿಜವಾದ ಆರೋಪಿ ಯಾರು ಅನ್ನೋದ್ರ ಸೊ ನನ್ನ ಬಳಿ ಇರತಕ್ಕಂಥ ಸಾಕ್ಷ್ಯಗಳನ್ನ ಗಮನಿಸಿದಾಗ ಸ್ಪಷ್ಟವಾಗಿ ಕಂಡು ಬರ್ತದೆ. ಸೌಜನ್ಯ ಕೊಲೆ ಮಾಡಿರುವಂಥದ್ದು ಅವರ ಸೋದರ ಮಾವ ವಿಠಲ್ ಗೌಡ. ಸೊ ನಾನು ಮಾಹಿತಿ ಸಂಗ್ರಹ ಮಾಡಿದಾಗ ಸೌಜನ್ಯಳ ಜೊತೆ ತುಂಬಾ ಆತ್ಮೀಯತೆಯಿಂದ ಇದ್ದಂತಹ ವಿಠಲ್ ಗೌಡ ಆಕೆಯ ಜೊತೆ ಅಸಭ್ಯವಾಗಿ ನಡ್ಕೊಳ್ತಿದ್ದ. ಆಕೆ ಮೈ ಮುಟ್ಟುವಂಥದ್ದು ಮತ್ತೊಂದು ಮಾಡ್ತಾ ಆಕೆ ಮೇಲೆ ಆತನಿಗೆ ಒಂದು ಕಣ್ಣಿತ್ತು, ಅಂದ್ರೆ ಆಕೆಯನ್ನು ಅನುಭವಿಸಬೇಕು ಅನ್ನೋ ಒಂದು ಮನೋಭಾವ ಇತ್ತು. ಆ ಕಾರಣದಿಂದಲೇ ಆಕೆಯ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಕ್ಕೆ ಹೋಗಿದ್ದಾನೆ. ಆ ಸಂದರ್ಭದಲ್ಲಿ ಆಕೆ ಕಿರ್ಚ್ಕೊಳಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಉಸಿರುಗಡಿಸಿ ಸಾಯಿಸಿದ್ದಾರೆ.